ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಪುರಾಣ ಕಥೆಗಳು ವಿತ್ ಗೀತಾ ಚಾನಲ್ಗೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ ಪುರಾಣ ಮತ್ತು ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಕಥೆಗಳನ್ನ ಹೇಳ್ತೀನಿ ಎಂದು. ಮೊದಲಿಗೆ ನಾನು ರಾಮಾಯಣದಲ್ಲಿ ಬರುವಂಥ ಕಥೆಗಳನ್ನ ಪ್ರಾರಂಭ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ರಾಮಾಯಣದಲ್ಲಿ ಬರುವಂಥ ಕಥೆಗಳನ್ನ ಹೇಳೋ ಮುಂಚೆ ರಾಮಾಯಣದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಲ್ಲ, ಹಾಗಾಗಿ ಈ ಪೋರ್ಷನ್ನಲ್ಲಿ ರಾಮಾಯಣದ ಬಗ್ಗೆ ತಿಳ್ಕೊಳ್ಳೋಣ. ವಾಲ್ಮೀಕಿಯವರು ರಾಮಾಯಣವನ್ನು ರಚಿಸುವ ಮುಂಚೆ ಮೂಲ ರಾಮಾಯಣ ಒಂದಿತ್ತು ಅಂತ ಜಗದ್ಗುರು ಮಧ್ವಾಚಾರ್ಯರು ಹೇಳಿದ್ದಾರೆ. ಬ್ರಹ್ಮದೇವರು ಯಜ್ಞ ಮಾಡುವಂಥ ಸಂದರ್ಭದಲ್ಲಿ ಯಜ್ಞಕುಂಡದಿಂದ ಹಯಗ್ರೀವ ದೇವರು ಆವಿರ್ಭವಿಸಿ ಶತಕೋಟಿ ಶ್ಲೋಕಗಳುಳ್ಳುವಂಥ ರಾಮಾಯಣವನ್ನು ಉಪದೇಶ ಮಾಡ್ತಾರೆ ಬ್ರಹ್ಮದೇವರಿಗೆ. ಶತಕೋಟಿ 100 ಕೋಟಿ ಶ್ಲೋಕಗಳನ್ನು ಬೃಹತ್ ಗ್ರಂಥ ಆಗಿರುತ್ತೆ ಇದು. ಅದು ಅಷ್ಟೊಂದು ಶ್ಲೋಕಗಳಿರಬೇಕಾದಾಗ ಸಾಮಾನ್ಯವಾಗಿ ಜನರೆಲ್ಲ ಹೇಳ್ತಿರ್ತಾರೆ, ಒಂದೊಳ್ಳೆ ರಾಮಾಯಣ ಇದು ಮುಗಿಯೋದೇ ಇಲ್ಲ ಅಂದರೆ ಅಷ್ಟು ಶ್ಲೋಕಗಳಿದ್ದು ಅನ್ನೋದು ಸಾಬೀತಾಗುತ್ತೆ. ಇದರಿಂದ ಅಷ್ಟು ಶ್ಲೋಕಗಳಿರೋದ್ರಲ್ಲೇ ಈ ಒಂದು ಮಾತು ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇದರ ನಂತರ ನಾರದ ಮುನಿಗಳು 100 ಶ್ಲೋಕಗಳಲ್ಲಿ ವಾಲ್ಮೀಕಿಯವರಿಗೆ ರಾಮಾಯಣದ ಬಗ್ಗೆ ಹೇಳ್ತಾರೆ, ರಾಮಾಯಣವನ್ನು ಹೇಳ್ತಾರೆ. ಅದು ಸಂದರ್ಭ ಏನು ಅಂತಂದರೆ, ವಾಲ್ಮೀಕಿಯವರು ನಾರದರು ತಪಸ್ಸು ಮಾಡ್ತಿರುವಂಥ ಜಾಗಕ್ಕೆ ಹೋಗಿ ನಾರದರ ಹತ್ರ ಕೇಳ್ತಾರೆ, ಈ ಎಲ್ಲ ಒಂದು ಉತ್ತಮ ಗುಣವುಳ್ಳಂಥ ಒಬ್ಬ ವ್ಯಕ್ತಿ, ಉತ್ತಮ ಗುಣ ಅಂತಂದರೆ ತಂದೆ ತಾಯಿಗಳನ್ನ ಪ್ರೀತಿಸುವಂಥ, ಬಂಧು ಬಾಂಧವರನ್ನು ಪ್ರೀತಿಸುವುದು, ಎಲ್ಲ ವರ್ಣಗಳನ್ನು ಗೌರವಿಸುವುದು, ಪ್ರೀತಿಸುವುದು, ಮತ್ತು ಇದು ಅಣ್ಣ ತಮ್ಮಂದಿರನ್ನು ಪ್ರೀತಿಸುವಂಥದ್ದು, ಪ್ರತಿಯೊಂದು ಮಹಾಬಲಶಾಲಿ, ಹಸನ್ಮುಖಿ, ಇದು ಇರುವಂಥ ಗುಣಗಳು ಯಾವ ವ್ಯಕ್ತಿಯಲ್ಲಿದೆ ಅಂತ ನಾರದ ಮುನಿ ಹತ್ರ ವಾಲ್ಮೀಕಿಯವರು ಕೇಳ್ತಾರೆ. ಆವಾಗ ವಾಲ್ಮೀಕಿಯವರು ಒಂದೇ ಹೇಳೋದು, ಶ್ರೀರಾಮಚಂದ್ರನ ಹತ್ರ ಈ ಎಲ್ಲ ಗುಣಗಳಿತ್ತು ಅಂತ ಹೇಳಿಬಿಟ್ಟು ಈ ರಾಮಾಯಣವನ್ನು ಅವರಿಗೆ ಬೋಧಿಸ್ತಾರೆ. ಇದ ನಂತರ ವಾಲ್ಮೀಕಿಯವರು ಇದು ಅದೇ ಗುಂಗಿನಲ್ಲಿ ಇರುವಂಥ ಸಮಯದಲ್ಲಿ ಕ್ರೌಂಚ ಪಕ್ಷಿಗಳು ಎರಡು ಪ್ರೀತಿ ಮಾಡುವಂಥ ಸಮಯದಲ್ಲಿ ಗಂಡು ಕ್ರೌಂಚ ಪಕ್ಷಿಯನ್ನು ಬೇಟೆಗಾರನು ಹೊಡೆದು ಸಾಯಿಸಿದಂಥ ಸಂದರ್ಭದಲ್ಲಿ ವಾಲ್ಮೀಕಿಯವರು ಕೋಪಗೊಂಡು ಶಪಿಸ್ತಾರೆ. ಅದು ಆ್ಯಕ್ಚುಲಿ ಶಾಪ ಆಗಿರೋದಿಲ್ಲ, ಅದು ಒಂದು ಶ್ಲೋಕ ರೂಪದಲ್ಲಿ ಬರುತ್ತೆ. ಅದು ಶ್ಲೋಕ ರೂಪದಲ್ಲಿ ಬರೋದ್ರಿಂದ ಅವರು ತಮ್ಮ ಶಿಷ್ಯರ ಹತ್ರ ಕೇಳ್ತಾರೆ, ಏನು ನಾನು ಶಾಪಿಸ್ಬೇಕು ಅಂತ ಹೋದೆ, ನನಗೆ ಆಮೇಲೆ ಬೇಜಾರಾಯಿತು, ನಾನು ಶಾಪ ಕೊಟ್ಬಿಟ್ನಲ್ಲಿ, ಈಗ ಆಲ್ರೆಡಿ ಕ್ರೌಂಚ ಪಕ್ಷಿ ಒಂದು ಸತ್ತಿದೆ, ನಾನು ಮತ್ತೊಬ್ಬರನ್ನು ಸಾಯಿಸೋದಕ್ಕೆ ಈ ಥರ ಒಂದು ಹೇಳ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಬೇಜಾರಿಂದ ಕೇಳ್ತಾರೆ. ಆವಾಗ ಶಿಷ್ಯಂದ್ರು ಹೇಳ್ತಾರೆ, ಇಲ್ಲ ಇದು ಶ್ಲೋಕವಾಗಿ ಪರಿಣಮಿಸಿದೆ, ಇದು ಶಾಪವಾಗಿಲ್ಲ ಅಂತ. ಹಾಗೆ ಬ್ರಹ್ಮದೇವರು ಹತ್ರ ಕೇಳಿದಾಗ ಕೂಡ ಬ್ರಹ್ಮದೇವರು ಹೇಳ್ತಾರೆ, ನೀನು ಇನ್ನು ರಾಮಾಯಣವನ್ನು ರಚಿಸಬಹುದು, ನೀನು ಹೇಗೆ ಅಂತಂದರೆ ನೀನು ನೋಡಿದ್ದೀಯಾ ಅದನ್ನು ಬರೀತೀಯ, ಜೊತೆಗೆ ನೋಡಿಲ್ಲದೆ ಇರೋದನ್ನು ಬರೀತೀಯ, ಅದು ಕೂಡ ಸತ್ಯವಾಗಿರುತ್ತೆ. ಆ ನೋಡಿಲ್ಲದೆ ಇರೋದನ್ನು ನಾನು ನಿನಗೆ ಹೇಳ್ತೀನಿ, ಅಂದರೆ ನಿನ್ನ ಮೂಲಕ ನಾನು ಹೇಳಿಸ್ತೀನಿ, ನೀನು ಏನು ಹೇಳ್ತೀಯ ಅದೆಲ್ಲನೂ ಸತ್ಯವಾಗೇ ಇರುತ್ತೆ ಅಂತ. ಹಾಗಾಗಿ ಅವರು ರಾಮಾಯಣವನ್ನು ರಚಿಸ್ತಾರೆ. 24,000 ಶ್ಲೋಕಗಳುಳ್ಳ ರಾಮಾಯಣವನ್ನು ರಚಿಸ್ತಾರೆ ಅವರು. 24,000 ಶ್ಲೋಕಗಳಲ್ಲಿ ಹೇಗಿರುತ್ತೆ ಅಂತಂದರೆ, 1,000 ಶ್ಲೋಕಕ್ಕೆ ಒಂದು ಗಾಯತ್ರಿ ಮಂತ್ರದ ಪದವಿರುತ್ತೆ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ. ಆ 24 ಅಕ್ಷರಗಳು ಶುರುವಿಂದ ಕೊನೆಯವರೆಗೆ ಬರುವಂಥ ಒಂದೊಂದು ಅಕ್ಷರಗಳು ಪ್ರತಿ 1000ದ ಬಿಗಿನಿಂಗಲ್ಲಿ ಇದರದ್ದು ಒಂದೊಂದು ಅಕ್ಷರ ಬರುತ್ತೆ. ಅದು ಕೂಡಿಸಿದಾಗ ಗಾಯತ್ರಿ ಮಂತ್ರ ಆಗುತ್ತೆ. ಸೊ ಅಂದರೆ ಸಂಪೂರ್ಣವಾಗಿ ಗಾಯತ್ರಿ ಮಂತ್ರದ ವಿವರಣೆನೇ ಇಲ್ಲಿದೆ ಅಂತ ನಾವು ಅಂದ್ಕೊಳ್ಬೋದು. ಇದೊಂದಾದರೆ ಈಗ ನಂತರ ಹಲವಾರು ಈ
ವಾಲ್ಮೀಕಿಯವರು ರಚಿಸಿದ ನಂತರ ಸುಮಾರು ಗ್ರಂಥಗಳು ಬಂದಿದೆ. ಆನಂದ ರಾಮಾಯಣ, ಕಂಬರಾಮಾಯಣ, ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಒಂದು ರಾಮಾಯಣವನ್ನು ಬರೆದಿದ್ದಾರೆ. ಅದು ಸಂಕ್ಷಿಪ್ತವಾಗಿ 11 ಶ್ಲೋಕಗಳಿಂದ ಕೂಡಿದೆ. ಅದನ್ನು ರಾಮಚಾರಿತ್ರ ಮಂಜರಿ ಅಂತ ಹೇಳ್ಬಿಟ್ಟು ನಿಮಗೆ PDF ಅಲ್ಲಿ ಸಿಕ್ಕುತ್ತೆ. ಅದು 11 ಶ್ಲೋಕಗಳನ್ನ ನೀವು ಅದನ್ನು, ಮಂಜರಿ ಅಂದರೆ ಮಾಲೆ, ಹಾರ ಅಂತ. ಸೊ ಆ ರೂಪದಲ್ಲಿ ನೀವು ಅದನ್ನು ಹಾರ ರೂಪದಲ್ಲಿ ಹೇಳ್ಬೋದು, ಅಂದರೆ ಸಲೀಸಾಗಿ ಹೇಳೋಕ್ಕೆ ಆಗುವಂಥದ್ದು ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಇವತ್ತಿನ ಒಂದು ಎಪಿಸೋಡು. ಧನ್ಯವಾದಗಳು.